ಆಯತೊಲ್ಲಾ ಖಮೇನಿಯ ಹತ್ಯೆ ಆಯಿತು. ಅಪ್ಪನ ಹತ್ಯೆ ಬೆನ್ನಲ್ಲೇ ಮಗನಿಗೆ ಪಟ್ಟಾಭಿಷೇಕ ಕೂಡ ಆಯಿತು. ಮುಜ್ತಬಾ ಖಮೇನಿ ಮುಂದಿನ ಸರ್ವಾಧಿಕಾರಿ ಅನ್ನೋದನ್ನ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅದರ ನಂತರದಲ್ಲಿ ಈ ದಾಳಿಗಳು ಭೀಕರ ಆಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಇರಾನ್ನ ಮುಂದಿನ ನೂತನ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ. ಅಮೆರಿಕ ಇಸ್ರೇಲ್ ದಾಳಿಗೆ ಆಯತೊಲ್ಲಾ ಖಮೇನಿಯ ಹತ್ಯೆ ಆಯಿತು. ಖಮೇನಿಯ ಹತ್ಯೆ ಬೆನ್ನಲ್ಲೇ ನೂತನ ಸರ್ವೋಚ್ಚ ನಾಯಕನ ಆಯ್ಕೆ ಕೂಡ ಆಗಿದೆ. 88 ಸದಸ್ಯರ ಆಯ್ಕೆ ಸಮಿತಿಯಿಂದ ಮುಜ್ತಬಾ ಆಯ್ಕೆಯಾಗಿದ್ದಾರೆ. 56 ವರ್ಷದ ಮುಜ್ತಬಾ ಇನ್ನು ಮುಂದೆ ಇರಾನ್ನ ನೂತನ ಸುಪ್ರೀಂ ಲೀಡರ್. ತಂದೆಯ ಸಾವಿನ ಪ್ರತೀಕಾರದ ಸಂಘರ್ಷವನ್ನ ಮುಜ್ತಬಾ ಸಾರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ, ಅದಕ್ಕೆ ಉತ್ತರಗಳು ಬಹುಶಃ ಈಗಾಗಲೇ ಸಿಗ್ತಾ ಇದೆ. ಯಾಕಂದರೆ ಈ ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಈ 12 ಗಂಟೆಗಳಲ್ಲಿ ನಡೀತಾ ಇರುವಂಥ ದಾಳಿಯ ತೀವ್ರತೆ, ಅದರ ಸ್ವರೂಪ ಎರಡೂ ಕೂಡ ಬದಲಾದಂತೆ ಕಾಣಿಸ್ತಾ ಇದೆ. ಇರಾನ್ ತನ್ನ ಮುಂದಿನ ಹಾದಿಯನ್ನು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ದಶಕಗಳ ಕಾಲ ಇರಾನನ್ನು ಆಳಿದ್ದಂಥ ಮುನ್ನಡೆಸಿದ್ದಂಥ ಆಯತೊಲ್ಲಾ ಖಮೇನಿ ಅವರ ನಿಧನದ ನಂತರ ಈಗ ಸರ್ವೋಚ್ಚ ನಾಯಕನನ್ನಾಗಿ ಮುಜ್ತಬಾ ಖಮೇನಿಯನ್ನ ಆಯ್ಕೆ ಮಾಡಲಾಗಿದೆ. 56 ವರ್ಷದ ಮುಜ್ತಬಾ ಖಮೇನಿ ನೇಮಕ ಆಗಿದೆ. ಇವರು ಹೇಗೆ ಮುನ್ನಡೆಸ್ತಾರೆ ಅನ್ನುವಂಥ ಪ್ರಶ್ನೆ. ಆದರೆ ತಂದೆಯ ಹತ್ಯೆಯ ಬೆನ್ನಲ್ಲೇ ಅದರ ಪ್ರತೀಕಾರವನ್ನು ಯಾವ ರೀತಿ ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ಒಂದು 12 ಗಂಟೆಗಳಲ್ಲಿ ಇರಾನ್ ಮೇಲೆ ನಡೆದಂಥ ದಾಳಿ, ಆ ದಾಳಿಗೆ ಪ್ರತೀಕಾರದ ದಾಳಿ ಅನೇಕ ಕಡೆಗಳಲ್ಲಿ ಈಗಾಗಲೇ ಇರಾನ್ ಕೂಡ ಮಾಡಿರೋದು. ಅಮೆರಿಕದ US ಬೇಸ್ ಏನಿದೆ, ಆ ಬೇಸ್ ಮೇಲೂ ಕೂಡ ದಾಳಿಯನ್ನು ಮಾಡ್ತು. ಅದಷ್ಟೇ ಅಲ್ಲ, ಇರಾನ್ನ ಈ ವಿಮಾನ ನಿಲ್ದಾಣದ ಮೇಲೆ ಏನು ದಾಳಿ ಆಯ್ತಲ್ಲ, ಆ ವಿಮಾನ ನಿಲ್ದಾಣದ ಮೇಲೆ ಆದಂತಹ ದಾಳಿಗೂ ಕೂಡ ಪ್ರತೀಕಾರವಾಗಿ ಪ್ರತಿದಾಳಿಯನ್ನ ಕೂಡ ಈಗ ಇರಾನ್ ಮುಂದುವರಿಸಿದೆ. ಆಯತೊಲ್ಲಾ ಖಮೇನಿಯ ಹತ್ಯೆ ಆಯಿತು. ಅಪ್ಪನ ಹತ್ಯೆ ಬೆನ್ನಲ್ಲೇ ಮಗನಿಗೆ ಪಟ್ಟಾಭಿಷೇಕ ಕೂಡ ಆಯಿತು. ಮುಜ್ತಬಾ ಖಮೇನಿ ಮುಂದಿನ ಸರ್ವಾಧಿಕಾರಿ ಅನ್ನೋದನ್ನ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅದರ ನಂತರದಲ್ಲಿ ಈ ದಾಳಿಗಳು ಭೀಕರ ಆಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಇರಾನ್ನ ಮುಂದಿನ ನೂತನ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ. ಅಮೆರಿಕ ಇಸ್ರೇಲ್ ದಾಳಿಗೆ ಆಯತೊಲ್ಲಾ ಖಮೇನಿಯ ಹತ್ಯೆ ಆಯಿತು. ಖಮೇನಿಯ ಹತ್ಯೆ ಬೆನ್ನಲ್ಲೇ ನೂತನ ಸರ್ವೋಚ್ಚ ನಾಯಕನ ಆಯ್ಕೆ ಕೂಡ ಆಗಿದೆ. 88 ಸದಸ್ಯರ ಆಯ್ಕೆ ಸಮಿತಿಯಿಂದ ಮುಜ್ತಬಾ ಆಯ್ಕೆಯಾಗಿದ್ದಾರೆ. 56 ವರ್ಷದ ಮುಜ್ತಬಾ ಇನ್ನು ಮುಂದೆ ಇರಾನ್ನ ನೂತನ ಸುಪ್ರೀಂ ಲೀಡರ್. ತಂದೆಯ ಸಾವಿನ ಪ್ರತೀಕಾರದ ಸಂಘರ್ಷವನ್ನ ಮುಜ್ತಬಾ ಸಾರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ, ಅದಕ್ಕೆ ಉತ್ತರಗಳು ಬಹುಶಃ ಈಗಾಗಲೇ ಸಿಗ್ತಾ ಇದೆ. ಯಾಕಂದರೆ ಈ ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಈ 12 ಗಂಟೆಗಳಲ್ಲಿ ನಡೀತಾ ಇರುವಂಥ ದಾಳಿಯ ತೀವ್ರತೆ, ಅದರ ಸ್ವರೂಪ ಎರಡೂ ಕೂಡ ಬದಲಾದಂತೆ ಕಾಣಿಸ್ತಾ ಇದೆ. ಇರಾನ್ ತನ್ನ ಮುಂದಿನ ಹಾದಿಯನ್ನು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ದಶಕಗಳ ಕಾಲ ಇರಾನನ್ನು ಆಳಿದ್ದಂಥ ಮುನ್ನಡೆಸಿದ್ದಂಥ ಆಯತೊಲ್ಲಾ ಖಮೇನಿ ಅವರ ನಿಧನದ ನಂತರ ಈಗ ಸರ್ವೋಚ್ಚ ನಾಯಕನನ್ನಾಗಿ ಮುಜ್ತಬಾ ಖಮೇನಿಯನ್ನ ಆಯ್ಕೆ ಮಾಡಲಾಗಿದೆ. 56 ವರ್ಷದ ಮುಜ್ತಬಾ ಖಮೇನಿ ನೇಮಕ ಆಗಿದೆ. ಇವರು ಹೇಗೆ ಮುನ್ನಡೆಸ್ತಾರೆ ಅನ್ನುವಂಥ ಪ್ರಶ್ನೆ. ಆದರೆ ತಂದೆಯ ಹತ್ಯೆಯ ಬೆನ್ನಲ್ಲೇ ಅದರ ಪ್ರತೀಕಾರವನ್ನು ಯಾವ ರೀತಿ ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ಒಂದು 12 ಗಂಟೆಗಳಲ್ಲಿ ಇರಾನ್ ಮೇಲೆ ನಡೆದಂಥ ದಾಳಿ, ಆ ದಾಳಿಗೆ ಪ್ರತೀಕಾರದ ದಾಳಿ ಅನೇಕ ಕಡೆಗಳಲ್ಲಿ ಈಗಾಗಲೇ ಇರಾನ್ ಕೂಡ ಮಾಡಿರೋದು. ಅಮೆರಿಕದ US ಬೇಸ್ ಏನಿದೆ, ಆ ಬೇಸ್ ಮೇಲೂ ಕೂಡ ದಾಳಿಯನ್ನು ಮಾಡ್ತು. ಅದಷ್ಟೇ ಅಲ್ಲ, ಇರಾನ್ನ ಈ ವಿಮಾನ ನಿಲ್ದಾಣದ ಮೇಲೆ ಏನು ದಾಳಿ ಆಯ್ತಲ್ಲ, ಆ ವಿಮಾನ ನಿಲ್ದಾಣದ ಮೇಲೆ ಆದಂತಹ ದಾಳಿಗೂ ಕೂಡ ಪ್ರತೀಕಾರವಾಗಿ ಪ್ರತಿದಾಳಿಯನ್ನ ಕೂಡ ಈಗ ಇರಾನ್ ಮುಂದುವರಿಸಿದೆ ಅನ್ನೋದು. ಆಯತೊಲ್ಲಾ ಖಮೇನಿಯ ಹತ್ಯೆ ಆಯಿತು. ಅಪ್ಪನ ಹತ್ಯೆ ಬೆನ್ನಲ್ಲೇ ಮಗನಿಗೆ ಪಟ್ಟಾಭಿಷೇಕ ಕೂಡ ಆಯಿತು. ಮುಜ್ತಬಾ ಖಮೇನಿ ಮುಂದಿನ ಸರ್ವಾಧಿಕಾರಿ ಅನ್ನೋದನ್ನ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅದರ ನಂತರದಲ್ಲಿ ಈ ದಾಳಿಗಳು ಭೀಕರ ಆಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಇರಾನ್ನ ಮುಂದಿನ ನೂತನ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ. ಅಮೆರಿಕ ಇಸ್ರೇಲ್ ದಾಳಿಗೆ ಆಯತೊಲ್ಲಾ ಖಮೇನಿಯ ಹತ್ಯೆ ಆಯಿತು. ಖಮೇನಿಯ ಹತ್ಯೆ ಬೆನ್ನಲ್ಲೇ ನೂತನ ಸರ್ವೋಚ್ಚ ನಾಯಕನ ಆಯ್ಕೆ ಕೂಡ ಆಗಿದೆ. 88 ಸದಸ್ಯರ ಆಯ್ಕೆ ಸಮಿತಿಯಿಂದ ಮುಜ್ತಬಾ ಆಯ್ಕೆಯಾಗಿದ್ದಾರೆ.
56 ವರ್ಷದ ಮುಜ್ತಬಾ ಇನ್ನು ಮುಂದೆ ಇರಾನ್ನ ನೂತನ ಸುಪ್ರೀಂ ಲೀಡರ್. ತಂದೆಯ ಸಾವಿನ ಪ್ರತೀಕಾರದ ಸಂಘರ್ಷವನ್ನ ಮುಜ್ತಬಾ ಸಾರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ, ಅದಕ್ಕೆ ಉತ್ತರಗಳು ಬಹುಶಃ ಈಗಾಗಲೇ ಸಿಗ್ತಾ ಇದೆ. ಯಾಕಂದರೆ ಈ ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಈ 12 ಗಂಟೆಗಳಲ್ಲಿ ನಡೀತಾ ಇರುವಂಥ ದಾಳಿಯ ತೀವ್ರತೆ, ಅದರ ಸ್ವರೂಪ ಎರಡೂ ಕೂಡ ಬದಲಾದಂತೆ ಕಾಣಿಸ್ತಾ ಇದೆ. ಇರಾನ್ ತನ್ನ ಮುಂದಿನ ಹಾದಿಯನ್ನು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ದಶಕಗಳ ಕಾಲ ಇರಾನನ್ನು ಆಳಿದ್ದಂಥ, ಮುನ್ನಡೆಸಿದ್ದಂಥ ಆಯತೊಲ್ಲಾ ಖಮೇನಿ ಅವರ ನಿಧನದ ನಂತರ ಈಗ ಸರ್ವೋಚ್ಚ ನಾಯಕನನ್ನಾಗಿ ಮುಜ್ತಬಾ ಖಮೇನಿಯನ್ನು ಆಯ್ಕೆ ಮಾಡಲಾಗಿದೆ. 56 ವರ್ಷದ ಮುಜ್ತಬಾ ಖಮೇನಿ ನೇಮಕ ಆಗಿದೆ. ಇವರು ಹೇಗೆ ಮುನ್ನಡೆಸ್ತಾರೆ ಅನ್ನುವಂಥ ಪ್ರಶ್ನೆ. ಆದರೆ ತಂದೆಯ ಹತ್ಯೆಯ ಬೆನ್ನಲ್ಲೇ ಅದರ ಪ್ರತೀಕಾರವನ್ನು ಯಾವ ರೀತಿ ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ಒಂದು 12 ಗಂಟೆಗಳಲ್ಲಿ ಇರಾನ್ ಮೇಲೆ ನಡೆದಂಥ ದಾಳಿ, ಆ ದಾಳಿಗೆ ಪ್ರತೀಕಾರದ ದಾಳಿ ಅನೇಕ ಕಡೆಗಳಲ್ಲಿ ಈಗಾಗಲೇ ಇರಾನ್ ಕೂಡ ಮಾಡಿರೋದು. ಅಮೆರಿಕಾದ US ಬೇಸ್ ಏನಿದೆ, ಆ ಬೇಸ್ ಮೇಲೂ ಕೂಡ ದಾಳಿಯನ್ನು ಮಾಡ್ತು. ಅದಷ್ಟೇ ಅಲ್ಲ, ಇರಾನ್ನ ಈ ವಿಮಾನ ನಿಲ್ದಾಣದ ಮೇಲೆ ಏನು ದಾಳಿ ಆಯ್ತಲ್ಲ, ಆ ವಿಮಾನ ನಿಲ್ದಾಣದ ಮೇಲೆ ಆದಂತಹ ದಾಳಿಗೂ ಕೂಡ ಪ್ರತೀಕಾರವಾಗಿ ಪ್ರತಿದಾಳಿಯನ್ನ ಕೂಡ ಈಗ ಇರಾನ್ ಮುಂದುವರಿಸಿದೆ ಅನ್ನೋದು. ಆಯತೊಲ್ಲಾ ಖಮೇನಿಯ ಹತ್ಯೆ ಆಯಿತು. ಅಪ್ಪನ ಹತ್ಯೆ ಬೆನ್ನಲ್ಲೇ ಮಗನಿಗೆ ಪಟ್ಟಾಭಿಷೇಕ ಕೂಡ ಆಯಿತು. ಮುಜ್ತಬಾ ಖಮೇನಿ ಮುಂದಿನ ಸರ್ವಾಧಿಕಾರಿ ಅನ್ನೋದನ್ನ ಕೂಡ ಈಗಾಗಲೇ ಘೋಷಣೆ ಮಾಡಲಾಗಿದೆ. ಅದರ ನಂತರದಲ್ಲಿ ಈ ದಾಳಿಗಳು ಭೀಕರ ಆಗ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆಯಲ್ಲಿ ಇರಾನ್ನ ಮುಂದಿನ ನೂತನ ಸುಪ್ರೀಂ ನಾಯಕ ಮುಜ್ತಬಾ ಖಮೇನಿ. ಅಮೆರಿಕ ಇಸ್ರೇಲ್ ದಾಳಿಗೆ ಆಯತೊಲ್ಲಾ ಖಮೇನಿಯ ಹತ್ಯೆ ಆಯಿತು. ಖಮೇನಿಯ ಹತ್ಯೆ ಬೆನ್ನಲ್ಲೇ ನೂತನ ಸರ್ವೋಚ್ಚ ನಾಯಕನ ಆಯ್ಕೆ ಕೂಡ ಆಗಿದೆ. 88 ಸದಸ್ಯರ ಆಯ್ಕೆ ಸಮಿತಿಯಿಂದ ಮುಜ್ತಬಾ ಆಯ್ಕೆಯಾಗಿದ್ದಾರೆ. 56 ವರ್ಷದ ಮುಜ್ತಬಾ ಇನ್ನು ಮುಂದೆ ಇರಾನ್ನ ನೂತನ ಸುಪ್ರೀಂ ಲೀಡರ್. ತಂದೆಯ ಸಾವಿನ ಪ್ರತೀಕಾರದ ಸಂಘರ್ಷವನ್ನ ಮುಜ್ತಬಾ ಸಾರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ, ಅದಕ್ಕೆ ಉತ್ತರಗಳು ಬಹುಶಃ ಈಗಾಗಲೇ ಸಿಗ್ತಾ ಇದೆ. ಯಾಕಂದರೆ ಈ ಅಧಿಕಾರವನ್ನು ವಹಿಸಿಕೊಂಡ ನಂತರದಲ್ಲಿ ಈ 12 ಗಂಟೆಗಳಲ್ಲಿ ನಡೀತಾ ಇರುವಂಥ ದಾಳಿಯ ತೀವ್ರತೆ, ಅದರ ಸ್ವರೂಪ ಎರಡೂ ಕೂಡ ಬದಲಾದಂತೆ ಕಾಣಿಸ್ತಾ ಇದೆ. ಇರಾನ್ ತನ್ನ ಮುಂದಿನ ಹಾದಿಯನ್ನು ನಿರ್ಧರಿಸಿದಂತೆ ಕಾಣಿಸ್ತಾ ಇದೆ. ದಶಕಗಳ ಕಾಲ ಇರಾನನ್ನು ಆಳಿದ್ದಂಥ, ಮುನ್ನಡೆಸಿದ್ದಂಥ ಆಯತೊಲ್ಲಾ ಖಮೇನಿ ಅವರ ನಿಧನದ ನಂತರ ಈಗ ಸರ್ವೋಚ್ಚ ನಾಯಕನನ್ನಾಗಿ ಮುಜ್ತಬಾ ಖಮೇನಿಯನ್ನು ಆಯ್ಕೆ ಮಾಡಲಾಗಿದೆ. 56 ವರ್ಷದ ಮುಜ್ತಬಾ ಖಮೇನಿ ನೇಮಕ ಆಗಿದೆ. ಇವರು ಹೇಗೆ ಮುನ್ನಡೆಸ್ತಾರೆ ಅನ್ನುವಂಥ ಪ್ರಶ್ನೆ. ಆದರೆ ತಂದೆಯ ಹತ್ಯೆಯ ಬೆನ್ನಲ್ಲೇ ಅದರ ಪ್ರತೀಕಾರವನ್ನು ಯಾವ ರೀತಿ ತೀರಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಕಳೆದ ಒಂದು 12 ಗಂಟೆಗಳಲ್ಲಿ ಇರಾನ್ ಮೇಲೆ ನಡೆದಂಥ ದಾಳಿ, ಆ ದಾಳಿಗೆ ಪ್ರತೀಕಾರದ ದಾಳಿ ಅನೇಕ ಕಡೆಗಳಲ್ಲಿ ಈಗಾಗಲೇ ಇರಾನ್ ಕೂಡ ಮಾಡಿರೋದು. ಅಮೆರಿಕಾದ US ಬೇಸ್ ಏನಿದೆ, ಆ ಬೇಸ್ ಮೇಲೂ ಕೂಡ ದಾಳಿಯನ್ನು ಮಾಡ್ತು. ಅದಷ್ಟೇ ಅಲ್ಲ, ಇರಾನ್ನ ಈ ವಿಮಾನ ನಿಲ್ದಾಣದ ಮೇಲೆ ಏನು ದಾಳಿ ಆಯ್ತಲ್ಲ, ಆ ವಿಮಾನ ನಿಲ್ದಾಣದ ಮೇಲೆ ಆದಂತಹ ದಾಳಿಗೂ ಕೂಡ ಪ್ರತೀಕಾರವಾಗಿ ಪ್ರತಿದಾಳಿಯನ್ನ ಕೂಡ ಈಗ ಇರಾನ್ ಮುಂದುವರಿಸಿದೆ ಅನ್ನೋದು.